ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ಭವಿಷ್ಯದ ಅತ್ಯಂತ ಮಹತ್ವದ ಯುದ್ಧ ನೌಕೆಯ ಯೋಜನೆಗಳಲ್ಲಿ ಒಂದಾದ ಪ್ರಾಜೆಕ್ಟ್ 18 ಇದೀಗ ಮತ್ತೊಂದು ಪ್ರಮುಖ ಹಂತದತ್ತ ಸಾಗುತ್ತಿದೆ. ಸುಮಾರು 80,000 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಈ ಯೋಜನೆಯ ಅಡಿ ಸುಮಾರು 10,000 ಟನ್ಗಳಷ್ಟು ತೂಕದ 4 ಅತ್ಯಾಧುನಿಕ ಡೆಸ್ಟ್ರಾಯರ್ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಇವು ಕೇವಲ 4 ಹೊಸ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಯೋಜನೆಯಲ್ಲ, ಭಾರತದ ಭವಿಷ್ಯದ ನೌಕಾ ಯುದ್ಧ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಹೊಸ ಹಂತಕ್ಕೆ ಕೊಂಡೊಯ್ಯುವ ಪ್ರಯತ್ನವಾಗಿದೆ. ಹಾಗಾದರೆ ಪ್ರಾಜೆಕ್ಟ್ 18 ಎಂದರೇನು? ಈ ಯುದ್ಧ ನೌಕೆಗಳು ಎಷ್ಟು ಶಕ್ತಿಶಾಲಿಯಾಗಿರಲಿವೆ ಮತ್ತು ಈ ಯೋಜನೆಯಲ್ಲಿ ಭಾರತದ ಸ್ವದೇಶಿ ತಂತ್ರಜ್ಞಾನಕ್ಕೆ ಏಕೆ ಇಷ್ಟೊಂದು ಮಹತ್ವ ನೀಡಲಾಗಿದೆ? ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಪ್ರಾಜೆಕ್ಟ್ 18 ಅನ್ನು ಭಾರತೀಯ ನೌಕಾಪಡೆಯ ಮುಂದಿನ ಪೀಳಿಗೆಯ ದೊಡ್ಡ ಯುದ್ಧ ನೌಕೆಗಳ ಯೋಜನೆಯಾಗಿ ಪರಿಗಣಿಸಲಾಗಿದೆ. ವರದಿಗಳ ಪ್ರಕಾರ ಈ ಯೋಜನೆಯ ಅಡಿ ಸುಮಾರು 10,000 ಟನ್ಗಳಷ್ಟು ತೂಕ ಹೊಂದಿರುವ 4 ಡೆಸ್ಟ್ರಾಯರ್ ಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಇಷ್ಟು ದೊಡ್ಡ ಗಾತ್ರದ ಯುದ್ಧ ನೌಕೆಗಳು ಭಾರತೀಯ ನೌಕಾಪಡೆಯ ಪ್ರಮುಖ ಸರ್ಫೇಸ್ ಕಂಬ್ಯಾಟೆಂಟ್ ಗಳಾಗಿ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ. ಅಂದರೆ ಇವು ಕೇವಲ ಶತ್ರು ಹಡಗುಗಳ ವಿರುದ್ಧ ಕಾರ್ಯಾಚರಣೆ ನಡೆಸುವ ನೌಕೆಗಳಾಗಿರುವುದಿಲ್ಲ. ವಾಯು ರಕ್ಷಣೆ, ಸಮುದ್ರದ ಮೇಲ್ವಿಚಾರಣೆ, ದೀರ್ಘ ದೂರದ ದಾಳಿ ಸೇರಿದಂತೆ ಹಲವು ರೀತಿಯ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಬಹುಮುಖ ಯುದ್ಧ ನೌಕೆಗಳಾಗಿರಲಿವೆ. ಇನ್ನು ಈ ಯೋಜನೆಯ ಅತ್ಯಂತ ಗಮನಾರ್ಹ ಅಂಶವೆಂದರೆ ಸ್ವದೇಶೀಕರಣ. ಭಾರತೀಯ ನೌಕಾಪಡೆಯ ಗುರಿ ಈ ಯುದ್ಧ ನೌಕೆಗಳಲ್ಲಿ ಮತ್ತು ಅವುಗಳ ಪ್ರಮುಖ ವ್ಯವಸ್ಥೆಗಳಲ್ಲಿ ಸಾಧ್ಯವಾದಷ್ಟು 100% ಭಾರತೀಯ ತಂತ್ರಜ್ಞಾನ ಮತ್ತು ಭಾರತೀಯ ಉತ್ಪಾದನೆ ಬಳಸುವುದಾಗಿದೆ. ಇದರ ಅರ್ಥ ಹಡಗಿನ ನಿರ್ಮಾಣ ಮಾತ್ರ ಭಾರತದಲ್ಲೇ ನಡೆಯಬೇಕು ಎನ್ನುವುದಲ್ಲ. ಹಡಗಿನ ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್, ಶಸ್ತ್ರಾಸ್ತ್ರಗಳು, ಪ್ರೊಪಲ್ಷನ್ ಸಿಸ್ಟಮ್, ವಿದ್ಯುತ್ ಉತ್ಪಾದನಾ ವ್ಯವಸ್ಥೆಗಳು ಮತ್ತು ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೇರಿದಂತೆ ಪ್ರಮುಖ ತಂತ್ರಜ್ಞಾನಗಳಲ್ಲಿಯೂ ಭಾರತೀಯ ಕಂಪನಿಗಳು ಮತ್ತು ಸಂಸ್ಥೆಗಳ ಪಾತ್ರ ಹೆಚ್ಚಾಗಬೇಕು ಎಂಬುದು ಇದರ ಉದ್ದೇಶ. ಇದು ಭಾರತದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಕ್ಕೆ ಬಹಳ ದೊಡ್ಡ ಪರೀಕ್ಷೆಯಾಗಲಿದೆ. ಏಕೆಂದರೆ ಒಂದು ಅತ್ಯಾಧುನಿಕ ಯುದ್ಧ ನೌಕೆಯನ್ನು ನಿರ್ಮಿಸುವುದು ಎಂದರೆ ಕೇವಲ ಉಕ್ಕಿನ ಹಡಗನ್ನು ನಿರ್ಮಿಸುವುದಲ್ಲ. ಅದರೊಳಗೆ ರೆಡಾರ್, ಸಂವಹನ ವ್ಯವಸ್ಥೆ, ಶಸ್ತ್ರಾಸ್ತ್ರ, ವಿದ್ಯುತ್ ವ್ಯವಸ್ಥೆ, ಇಂಜಿನ್ ನಿಯಂತ್ರಣ ವ್ಯವಸ್ಥೆ ಮತ್ತು ಹಲವಾರು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಂದೇ ವೇದಿಕೆಯಲ್ಲಿ ಯಶಸ್ವಿಯಾಗಿ ಸಂಯೋಜಿಸಬೇಕಾಗುತ್ತದೆ. ಈ ಕಾರಣದಿಂದಲೇ ಪ್ರಾಜೆಕ್ಟ್ 18 ಭಾರತದ ಸಂಪೂರ್ಣ ನೌಕಾ ತಂತ್ರಜ್ಞಾನದ ವ್ಯವಸ್ಥೆಯ ಸಾಮರ್ಥ್ಯವನ್ನು ಪರೀಕ್ಷಿಸುವ ಮಹತ್ವದ ಯೋಜನೆಯಾಗಲಿದೆ. ಇನ್ನು ಈ ಯೋಜನೆ ಯಾವ ಹಂತದಲ್ಲಿದೆ ಎಂಬುದನ್ನು ನೋಡೋಣ. ವರದಿಗಳ ಪ್ರಕಾರ ಪ್ರಾಜೆಕ್ಟ್ 18 ಪ್ರಸ್ತಾವನೆ ಮುಂದಿನ ಹಂತಗಳಲ್ಲಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಅಂದರೆ DPB ಮುಂದೆ ಪರಿಗಣನೆಗೆ ಬರಬಹುದು. ಅದಾದ ನಂತರ ಇದು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅಂದರೆ DAC ಹಂತಕ್ಕೆ ಸಾಗುವ ನಿರೀಕ್ಷೆ ಇದೆ. ಅಲ್ಲಿಂದ ಅಗತ್ಯ ಅನುಮೋದನೆಗಳು ದೊರೆತ ನಂತರ ಅಂತಿಮವಾಗಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಂದರೆ CCS ಅನುಮೋದನೆ ಪಡೆಯುವ ಪ್ರಕ್ರಿಯೆ ಮುಂದುವರಿಯಬಹುದು. ಈ ಅನುಮೋದನೆಗಳು ದೊರೆತ ನಂತರವೇ ಯೋಜನೆಯ ಅಧಿಕೃತ ಖರೀದಿ ಪ್ರಕ್ರಿಯೆ ಮತ್ತಷ್ಟು ವೇಗ ಪಡೆಯಲಿದೆ. ನಂತರ ಭಾರತೀಯ ನೌಕಾಪಡೆಯ ಅಗತ್ಯಗಳಿಗೆ ಅನುಗುಣವಾಗಿ ದೇಶದ ಪ್ರಮುಖ ನೌಕಾ ನಿರ್ಮಾಣ ಸಂಸ್ಥೆಗಳಿಂದ ಪ್ರಸ್ತಾವನೆಗಳನ್ನು ಆಹ್ವಾನಿಸುವ ಸಾಧ್ಯತೆ ಇದೆ. ಇದರಿಂದ ಭಾರತದಲ್ಲಿನ ವಿವಿಧ ನೌಕಾ ನಿರ್ಮಾಣ ಸಂಸ್ಥೆಗಳ ನಡುವೆ ಈ 4 ಡೆಸ್ಟ್ರಾಯರ್ ಗಳನ್ನು ನಿರ್ಮಿಸಲು ಸ್ಪರ್ಧೆ ನಡೆಯುವ ಸಾಧ್ಯತೆಯೂ ಇದೆ. ಆದರೆ ಪ್ರಾಜೆಕ್ಟ್ 18 ನಲ್ಲಿ ಅತ್ಯಂತ ಮಹತ್ವದ ತಾಂತ್ರಿಕ ಅಂಶ ಯಾವುದು ಗೊತ್ತೇ? ಅದು ಸ್ವದೇಶಿ ಗ್ಯಾಸ್ ಟರ್ಬೈನ್ ಇಂಜಿನ್ ಮತ್ತು ಮೆರೈನ್ ಜನರೇಟರ್ಗಳ ಅಭಿವೃದ್ಧಿ ಹಾಗೂ ಬಳಕೆ. ದೊಡ್ಡ ಯುದ್ಧ ನೌಕೆಗೆ ಇಂಜಿನ್ ಎನ್ನುವುದು ಅದರ ಹೃದಯದಂತಿದೆ. ಹಡಗು ಎಷ್ಟು ದೊಡ್ಡದಾಗಿರಲಿ, ಎಷ್ಟು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರಲಿ, ಅದರ ಪ್ರೊಪಲ್ಷನ್ ಸಿಸ್ಟಮ್ ವಿಶ್ವಾಸಾರ್ಹವಾಗಿರದಿದ್ದರೆ ಆ ಯುದ್ಧ ನೌಕೆಯ ಕಾರ್ಯಕ್ಷಮತೆ ಸೀಮಿತವಾಗಿ ಬಿಡುತ್ತದೆ. ಆದ್ದರಿಂದ ಭಾರತದಲ್ಲೇ
ಅತ್ಯಾಧುನಿಕ ಗ್ಯಾಸ್ ಟರ್ಬೈನ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸಿ ಅವುಗಳನ್ನು ದೊಡ್ಡ ಯುದ್ಧ ನೌಕೆಗಳಲ್ಲಿ ಬಳಸಲು ಸಾಧ್ಯವಾದರೆ ಅದು ಭಾರತದ ನೌಕಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯಾಗಲಿದೆ. ಇದರಿಂದ ವಿದೇಶಿ ಇಂಜಿನ್ಗಳ ಮೇಲಿನ ಅವಲಂಬನೆ ಕಡಿಮೆಯಾಗಬಹುದು. ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಇಂಜಿನ್ಗಳ ನಿರ್ವಹಣೆ, ದುರಸ್ತಿ, ನವೀಕರಣ ಮತ್ತು ಬಿಡಿ ಭಾಗಗಳ ಪೂರೈಕೆಯ ಮೇಲೂ ಭಾರತಕ್ಕೆ ಹೆಚ್ಚಿನ ನಿಯಂತ್ರಣ ದೊರೆಯಬಹುದು. ಇದು ಯುದ್ಧದ ಸಮಯದಲ್ಲಿ ಮಾತ್ರವಲ್ಲದೆ ಶಾಂತಿಯ ಸಮಯದಲ್ಲಿಯೂ ಬಹಳ ಮುಖ್ಯ. ಏಕೆಂದರೆ ಯಾವುದೇ ದೇಶದ ಯುದ್ಧ ನೌಕಾ ಸಾಮರ್ಥ್ಯವು ಅದರ ಶಸ್ತ್ರಾಸ್ತ್ರಗಳಿಂದ ಮಾತ್ರ ನಿರ್ಧಾರವಾಗುವುದಿಲ್ಲ. ನಿರಂತರವಾಗಿ ಕಾರ್ಯನಿರ್ವಹಿಸುವ ಇಂಜಿನ್, ವಿದ್ಯುತ್ ವ್ಯವಸ್ಥೆ, ಸಂವೇದಕಗಳು ಮತ್ತು ಯುದ್ಧ ನಿರ್ವಹಣಾ ವ್ಯವಸ್ಥೆಗಳು ಅಷ್ಟೇ ಮುಖ್ಯ. ಇನ್ನು ಸುಮಾರು 10,000 ಟನ್ಗಳಷ್ಟು ತೂಕ ಹೊಂದಿರುವ ಪ್ರಾಜೆಕ್ಟ್ 18 ಡೆಸ್ಟ್ರಾಯರ್ಗಳು ಭಾರತದ ನೌಕಾಪಡೆಯ ಅತ್ಯಂತ ದೊಡ್ಡ ಮತ್ತು ಶಕ್ತಿಶಾಲಿ ಸಾಂಪ್ರದಾಯಿಕ ಸರ್ಫೇಸ್ ಕಂಬ್ಯಾಟೆಂಟ್ ಗಳಲ್ಲಿ ಒಂದಾಗುವ ಸಾಧ್ಯತೆ ಇದೆ. ಈ ಯುದ್ಧ ನೌಕೆಗಳು ಪ್ರಮುಖವಾಗಿ ಫ್ಲೀಟ್ ಏರ್ ಡಿಫೆನ್ಸ್ ಮತ್ತು ಬಹುಮುಖ ಯುದ್ಧ ಕಾರ್ಯಾಚರಣೆಗಳಿಗಾಗಿ ಬಳಸಲ್ಪಡುವ ನಿರೀಕ್ಷೆ ಇದೆ. ಆದರೆ ನಿಖರವಾಗಿ ಯಾವ ಕ್ಷಿಪಣಿಗಳು, ರಡಾರ್ಗಳು ಮತ್ತು ಇತರೆ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನು ಅಳವಡಿಸಲಾಗುತ್ತದೆ ಎಂಬುದು ಅಂತಿಮ ವಿನ್ಯಾಸ ಮತ್ತು ನೌಕಾಪಡೆಯ ಅಧಿಕೃತ ಅವಶ್ಯಕತೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಪ್ರಾಜೆಕ್ಟ್ 18 ನ ಮತ್ತೊಂದು ಪ್ರಮುಖ ಅಂಶವೆಂದರೆ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್. ಭವಿಷ್ಯದ ನೌಕಾ ಯುದ್ಧದಲ್ಲಿ ಒಂದು ಯುದ್ಧ ನೌಕೆ ಒಂಟಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಒಂದು ದೊಡ್ಡ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್, ಡೆಸ್ಟ್ರಾಯರ್ಗಳು, ಫ್ರಿಗೇಟ್ಸ್ಗಳು, ಸಬ್ಮೆರಿನ್ಗಳು, ಮ್ಯಾರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ಗಳು, ಅನ್ಮ್ಯಾನ್ಡ್ ಸಿಸ್ಟಮ್ಸ್ ಮತ್ತು ದೂರದ ವ್ಯಾಪ್ತಿಯ ಕ್ಷಿಪಣಿಗಳು ಇವೆಲ್ಲವೂ ಪರಸ್ಪರ ಸಂಪರ್ಕ ಹೊಂದಿರುವ ಸಮಗ್ರ ವ್ಯವಸ್ಥೆಯ ಭಾಗವಾಗಿರುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರಾಜೆಕ್ಟ್ 18 ಡೆಸ್ಟ್ರಾಯರ್ಗಳು ಕೇವಲ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಹಡಗುಗಳಾಗಿರದೆ ಸಂಪೂರ್ಣ ಸಮುದ್ರ ಯುದ್ಧ ವ್ಯವಸ್ಥೆಯ ಪ್ರಮುಖ ಭಾಗವಾಗುವ ಸಾಧ್ಯತೆ ಇದೆ. ಅದರಲ್ಲೂ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ನಲ್ಲಿ ಮಾಹಿತಿಯ ವೇಗ ಬಹಳ ಮುಖ್ಯ. ಸಮುದ್ರದಲ್ಲಿ ಶತ್ರುವಿನ ವಿಮಾನ ಅಥವಾ ಕ್ಷಿಪಣಿಯನ್ನು ಮೊದಲು ಪತ್ತೆ ಹಚ್ಚುವುದು, ಅದರ ಮಾಹಿತಿಯನ್ನು ಬೇರೆ ಯುದ್ಧ ನೌಕೆಗಳಿಗೆ ತಲುಪಿಸುವುದು ಮತ್ತು ಅಗತ್ಯವಿದ್ದರೆ ಸೂಕ್ತ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯಿಂದ ಪ್ರತಿಕ್ರಿಯಿಸುವುದು. ಈ ಸಂಪೂರ್ಣ ಪ್ರಕ್ರಿಯೆ ಅತ್ಯಂತ ವೇಗವಾಗಿ ನಡೆಯಬೇಕಾಗುತ್ತದೆ. ಆದ್ದರಿಂದ ಪ್ರಾಜೆಕ್ಟ್ 18 ನಂತಹ ಮುಂದಿನ ಪೀಳಿಗೆಯ ಯುದ್ಧ ನೌಕೆಗಳಲ್ಲಿ ಸೆನ್ಸಾರ್ಗಳು, ಸಂವಹನ ವ್ಯವಸ್ಥೆಗಳು ಮತ್ತು ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ಗೆ ಹೆಚ್ಚಿನ ಮಹತ್ವ ಇರಲಿದೆ. ಇಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಬರುತ್ತದೆ ಸ್ನೇಹಿತರೆ. ಭಾರತವು ಈ ಯೋಜನೆಯಲ್ಲಿ ಸುಮಾರು 100% ಸ್ವದೇಶೀಕರಣವನ್ನು ಸಾಧಿಸಲು ಸಾಧ್ಯವಾದರೆ ಅದರ ಪ್ರಯೋಜನವೇನು? ಮೊದಲನೆಯದಾಗಿ ವಿದೇಶಿ ಪೂರೈಕೆದಾರರ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಎರಡನೆಯದಾಗಿ ಯುದ್ಧ ನೌಕೆಗಳ ನಿರ್ವಹಣೆ ಮತ್ತು ಭವಿಷ್ಯದ ನವೀಕರಣದಲ್ಲಿ ಭಾರತಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಸಿಗುತ್ತದೆ. ಮೂರನೆಯದಾಗಿ ಭಾರತೀಯ ರಕ್ಷಣಾ ಕೈಗಾರಿಕೆಯಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಉತ್ಪಾದನಾ ಸಾಮರ್ಥ್ಯಗಳು ಬೆಳೆಯುತ್ತವೆ. ಮತ್ತು ನಾಲ್ಕನೆಯದಾಗಿ ಒಂದು ದೊಡ್ಡ ಯುದ್ಧ ನೌಕೆಯ ಹಿಂದೆ ಇರುವ ಸಂಪೂರ್ಣ ಕೈಗಾರಿಕಾ ವ್ಯವಸ್ಥೆ ಅಂದರೆ ಇಂಜಿನ್ ತಯಾರಕರು, ರೆಡಾರ್ ತಯಾರಕರು, ಎಲೆಕ್ಟ್ರಾನಿಕ್ಸ್ ಕಂಪನಿಗಳು, ಶಸ್ತ್ರಾಸ್ತ್ರಗಳ ಉತ್ಪಾದಕರು, ಹಡಗು ನಿರ್ಮಾಣದ ಸಂಸ್ಥೆಗಳು ಮತ್ತು ಅನೇಕ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು ಇವೆಲ್ಲವೂ ಬೆಳೆಯಲು ಅವಕಾಶ ಸಿಗುತ್ತದೆ. ಹೀಗಾಗಿ ಪ್ರಾಜೆಕ್ಟ್ 18 ಕೇವಲ ಭಾರತೀಯ ನೌಕಾಪಡೆಯ ಒಂದು ಯೋಜನೆಯಲ್ಲ, ಇದು ಭಾರತದ ಸ್ವದೇಶಿ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯ ಎಷ್ಟು ದೂರ ತಲುಪಿದೆ ಎಂಬುದನ್ನು ತೋರಿಸುವ ಒಂದು ಪ್ರಮುಖ ಯೋಜನೆಯಾಗಬಹುದು. ಆದರೆ ಈಗ ಗಮನಿಸಬೇಕಾದ ಅತ್ಯಂತ ಪ್ರಮುಖ ವಿಷಯವೆಂದರೆ ಯೋಜನೆಗೆ ಅಗತ್ಯವಿರುವ ಅಧಿಕೃತ ಅನುಮೋದನೆಗಳು. ಡಿಬಿಬಿ ಇಂದ ಡಿಎಸಿಗೆ ನಂತರ ಸಿಸಿಎಸ್ ಅನುಮೋದನೆಗೆ ಸಾಗುವ ಪ್ರಕ್ರಿಯೆ ಎಷ್ಟು ವೇಗವಾಗಿ ನಡೆಯುತ್ತಿದೆ ಎಂಬುದೇ ಪ್ರಾಜೆಕ್ಟ್ 18 ಯಾವಾಗ ವಿವರವಾದ ಖರೀದಿ ಮತ್ತು ವಿನ್ಯಾಸದ ಹಂತಕ್ಕೆ ಪ್ರವೇಶಿಸುತ್ತದೆ ಎಂಬುದನ್ನು ನಿರ್ಧರಿಸಲಿದೆ. ಅನುಮೋದನೆಗಳು ದೊರೆತು ನಿರ್ಮಾಣ ಪ್ರಕ್ರಿಯೆ ಆರಂಭವಾದರೆ ಮುಂದಿನ ವರ್ಷಗಳಲ್ಲಿ ಈ ಸುಮಾರು 10,000 ಟನ್ ತೂಕದ ಡೆಸ್ಟ್ರಾಯರ್ಗಳು ಭಾರತೀಯ ನೌಕಾಪಡೆಯ ಸಮುದ್ರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಾಜೆಕ್ಟ್ 18 ಎಂದರೆ 4 ಹೊಸ ಯುದ್ಧ ನೌಕೆಗಳ ನಿರ್ಮಾಣ ಮಾತ್ರವಲ್ಲ, ಇದು ಭಾರತಕ್ಕೆ ದೊಡ್ಡ ಯುದ್ಧ ನೌಕೆಗಳನ್ನು ನಿರ್ಮಿಸುವ ಸಾಮರ್ಥ್ಯ, ಸ್ವದೇಶಿ ಇಂಜಿನ್ ತಂತ್ರಜ್ಞಾನ, ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಮತ್ತು ಸಂಪೂರ್ಣ ದೇಶೀಯ ನೌಕಾ ಕೈಗಾರಿಕಾ ಪರಿಸರವನ್ನು ನಿರ್ಮಿಸುವ ದೊಡ್ಡ ಹೆಜ್ಜೆಯಾಗಬಹುದು. ಮುಂದಿನ ದಿನಗಳಲ್ಲಿ ಪ್ರಾಜೆಕ್ಟ್ 18ಗೆ ಯಾವ ಅನುಮೋದನೆಗಳು ಸಿಗುತ್ತವೆ, ಯಾವ ಭಾರತೀಯ ನೌಕಾ ನಿರ್ಮಾಣ ಸಂಸ್ಥೆಗಳು ಸ್ಪರ್ಧಿಸುತ್ತವೆ
ಮತ್ತು ಈ ಯುದ್ಧ ನೌಕೆಗಳಲ್ಲಿ ಯಾವ್ಯಾವ ಶಸ್ತ್ರಾಸ್ತ್ರ ಹಾಗೂ ತಂತ್ರಜ್ಞಾನಗಳನ್ನು ಅಳವಡಿಸಲಾಗುತ್ತದೆ ಎಂಬುದು ಕುತೂಹಲ ಮೂಡಿಸಿದೆ. ಈ ಯೋಜನೆಗೆ ಸಂಬಂಧಿಸಿದ ಮುಂದಿನ ಬೆಳವಣಿಗೆಗಳನ್ನು ನಾವು ಗಮನಿಸುತ್ತಿರೋಣ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.